ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ನಮ್ಮ ಧರ್ಮ ಎಲ್ಲಿಂದ ಎಲ್ಲಿಯವರೆಗೆ ವ್ಯಾಪಿಸಿತ್ತು, ನಮ್ಮ ಸಂಸ್ಕೃತಿ ಎಲ್ಲಿಂದ ಎಲ್ಲಿಯವರೆಗೆ ಪಸರಿಸಿತ್ತು ಎನ್ನುವ ಆಶ್ಚರ್ಯವನ್ನು ನಾವು ಈ ಪ್ರಕರಣದಲ್ಲಿ ಕಾಣ್ತೇವೆ. ಶುಕಮನಿಗೆ ವ್ಯಾಸರು ಹೇಳಿದರು, ಮಿಥಿಲೆಗೂ ಹೋಗು, ಜನಕನನ್ನು ಕಾಣು, ಅಲ್ಲಿಂದ ಜ್ಞಾನವನ್ನು ಪಡ್ಕೋ. ಹೋಗುವಾಗ ನೀನು ಆಕಾಶದಲ್ಲಿ ಹೋಗಬೇಡ, ಯದ್ಯಪಿ ನಿನಗೆ ಶಕ್ತಿ ಇದೆ, ನೀನು ಗಗನಗಾಮಿಯಾಗಬಲ್ಲೆ, ಆಕಾಶದಿಂದಲೇ ಹೋಗಿ ಇಳಿಯಬಲ್ಲೆ ಮಿಥಿಲೆಯಲ್ಲಿ. ಆದರೆ ಹಾಗೆ ಮಾಡಬೇಡ, ಅದು ಗೌರವ, ಗುರುವಿಗೆ ಗೌರವ. ಏನು ಅಂದರೆ ನಡ್ಕೊಂಡು ಹೋಗು, ಇಲ್ಲಿಂದಲೇ ಭೂಮಿಯನ್ನು ಬಿಡಬೇಡ, ನಡ್ಕೊಂಡು ಹೋಗು ಅಂತ ಹೇಳಿದರು ವ್ಯಾಸಮುನಿ ಶುಕಮುನಿಗೆ. ಶುಕಮುನಿ ಹಾಗೆಯೇ ಬಾಲಶುಕ ಹಾಗೆ ಮಾಡ್ತಾನೆ. ಏವ ಮುಕ್ತಸ್ಸ ಧರ್ಮಾತ್ಮ ಜಗಾಮ ಮಿಥಿಲಾಂ ಮುನಿ ಪದ್ಭ್ಯಾಂ ಶಕ್ತೋಂತರಿಕ್ಷೇಣ ಕ್ರಾಂತುಂ ಪೃಥ್ವೀಂ ಸಸಾಗರಾಂ. ಮನಸ್ಸು ಮಾಡಿದರೆ ಆತ ಸಮಗ್ರ ಭೂಮಂಡಲವನ್ನೇ ಆಕಾಶ ಮಾರ್ಗದಲ್ಲಿ ಕ್ರಮಿಸಬಲ್ಲ. ಸಾಗರ, ನದಿ, ಕಾನನ, ಪರ್ವತಗಳಿಂದ ಕೂಡಿರತಕ್ಕಂತಹ ಸಮಗ್ರವಾದ ಭೂಮಂಡಲವನ್ನು ವಾಯು ಮಾರ್ಗದಲ್ಲಿ ಕ್ರಮಿಸಬಲ್ಲ ಮಹಾಶಕ್ತಿಶಾಲಿ ಶುಕಮುನಿ. ಆದರೆ ತಂದೆಯ ಮಾತಿನ ಮೇರೆಗೆ ಕಾಲ್ನಡಿಗೆಯಲ್ಲಿ ಹೋಗ್ತಾರೆ ಜನಕನನ್ನು ಕಾಣಲಿಕ್ಕೆ. ಯಾಕೆಂದರೆ ಗುರುವನ್ನು ಕಾಣುವಾಗ ಸರಳತೆ ಬೇಕು, ಗುರುವನ್ನು ಕಾಣುವಾಗ ವಿನಯ ಬೇಕು, ದೈನ್ಯ ಬೇಕು. ಇವೆಲ್ಲವೂ ಅಲ್ಲಿ ಸಾಧನಗಳು. ದೈನ್ಯ ಗುರುಕೃಪೆಗೆ ಸಾಧನ, ವಿನಯ ಗುರುಕೃಪೆಗೆ ಸಾಧನ, ಸರಳತೆ ಗುರುಕೃಪೆಗೆ ಸಾಧನ. ಅಹಂಕಾರ ಅಲ್ಲ, ದರ್ಪ ಅಲ್ಲ, ಅಥವಾ ಒಂದು ಶೋ, ನಾನು ಹೀಗಿದ್ದೇನೆ, ಇಷ್ಟಿದ್ದೇನೆ, ಇವೆಲ್ಲ ಗುರುಕೃಪೆಯನ್ನು ಹಾಳು ಮಾಡ್ತವೆ, ಗುರುಕೃಪೆ ನಮಗೆ ಲಭಿಸದಂತೆ ಮಾಡ್ತವೆ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಸರಳವಾಗಿ, ಉಪಕರಣ ಕಡಿಮೆ, ಅಂತಃಕರಣ ಜಾಸ್ತಿ, ಉಪಕರಣ ಕಡಿಮೆ, ಅಂತಃಕರಣ ಜಾಸ್ತಿ. ಇನ್ನೊಂದು ಸಾರಿ ಹೇಳ್ತೇವೆ, ಉಪಕರಣ ಕಡಿಮೆ, ಅಂತಃಕರಣ ಜಾಸ್ತಿ. ನೀವು ಗುರುವಿನ ಬಳಿ ಹೋಗುವಾಗ ಹೀಗಿರಬೇಕು. ನಿಮ್ಮ ಅಂತಃಕರಣ ಎಷ್ಟು ವಿಶಾಲವಾದರೆ ಅಷ್ಟು ಒಳ್ಳೆಯದು, ಎಷ್ಟು ಆಳವಾದರೆ ಅಷ್ಟು ಒಳ್ಳೆಯದು, ಎಷ್ಟು ಆರ್ದ್ರವಾದರಷ್ಟು ಒಳ್ಳೆಯದು, ಎಷ್ಟು ವಿಶಾಲವಾದರಷ್ಟು ಒಳ್ಳೆಯದು, ಎಷ್ಟು ಸರಳವಾದರಷ್ಟು ಒಳ್ಳೆಯದು. ಆದರೆ ಉಪಕರಣಗಳು ಹೆಚ್ಚಾದಷ್ಟು ತೊಂದರೆ. ನೀವು ಕೈಲಾಸ ಪರ್ವತಕ್ಕೆ ಹೋಗಬೇಕು ಅಂದರೆ ಆಗ ಅದು ಬೇಕು, ಇದು ಬೇಕು ಅಂತ ತುಂಬ ಬೇಕು ಅಂತ ಅನ್ನಿಸ್ತದೆ ನಮಗೆ. ಚಳಿ ಇರ್ಬೋದು, ಇನ್ನೊಂದು ಇರ್ಬೋದು, ನಡ್ಕೊಂಡು ಹೋಗಬೇಕು. ಆದರೆ ಕೈಲಾಸ ಪರ್ವತದ ಹತ್ತಿರ ಹೋದ ಮೇಲೆ ಎಷ್ಟು ಕಡಿಮೆ ಆದಷ್ಟು ಒಳ್ಳೆಯದು ಅಂತ ಅನ್ಸಲಿಕ್ಕೆ ಶುರುವಾಗ್ತದೆ. ಅಂದು ಎಲ್ಲ ಭಾರ, ನಮ್ಮ ಮೈಯೇ ನಮಗೆ ಭಾರ ಅಂತ ಅನ್ನಿಸ್ತದೆ. ಗುರು ಕೂಡ ಕೈಲಾಸವೇ. ಹಾಗಾಗಿ ಅಲ್ಲಿ ಉಳಿದವುಗಳಿಗೆ ಪಾತ್ರ ಇಲ್ಲ. ಕೈಲಾಸ ಪರ್ವತದಲ್ಲಿ ಆದರೂ ಕೂಡ ಅಂತಃಕರಣಕ್ಕೆ ತುಂಬ ಪಾತ್ರ ಇರುವಂಥದ್ದು. ಎಷ್ಟೋ ಜನ ಪರಿಕ್ರಮ ಮಾಡ್ತಾರೆ, ಅಲ್ಲಿ ಅವರು ಏನಿರೋದಿಲ್ಲ ಅಂತ, ಯಾವ ಉಪಕರಣಗಳು ಸಲಕರಣೆಗಳು ಇಲ್ಲದೆ ಪರಿಕ್ರಮ ಮಾಡ್ತಾರೆ ಕೈಲಾಸವನ್ನು. ಕಠಿಣವಾದ ಪರಿಕ್ರಮಗಳನ್ನು ಮಾಡ್ತಾರೆ, ನಾವು ಕಲ್ಪನೆ ಸಹ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥ ಪರಿಕ್ರಮಗಳನ್ನು ಮಾಡ್ತಾರೆ ಹಳೆಯ ಯೋಗಿಗಳು ಅಥವಾ ಲಾಮಾಗಳು ಅಂಥವರು. ಆದರೆ ಅವ್ರನ್ನ ಯಾವುದು ನಡೆಸುತ್ತೆ ಅಂದರೆ ಉಪಕರಣಗಳೆಲ್ಲ, ಅಂತಃಕರಣ. ಹಾಗಾಗಿ ಅಂತಃಕರಣದಿಂದ ನೀನು ಗುರುವನ್ನು ಸೇರಬೇಕು. ನಡ್ಕೊಂಡು ಹೋಗು. ನಡ್ಕೊಂಡೇ ಶುಕಮುನಿ, ಬಾಲಶುಕ ನಡ್ಕೊಂಡೇ ಹೋಗ್ತಾನೆ. ಗಿರಿಗಳನ್ನು ದಾಟಿ, ನದಿಗಳನ್ನು ದಾಟಿ, ತೀರ್ಥ ಸರಸ್ಸುಗಳನ್ನು ದಾಟಿ, ಅಡವಿ ವನಗಳನ್ನು ದಾಟಿ ಶುಕಮುನಿ ಪ್ರಯಾಣ ಮಾಡಿದ್ದು. ಸ ಗಿರೀಂಶ್ಚಾಪ್ಯತಿಕ್ರಮ್ಯ ನದಿ ತೀರ್ಥ ಸರಾಂಸ ಚ ಬಹುವ್ಯಾಲ ಮೃಗಾಕೀರ್ಣಾ ಹಿ ಅಟವೀಶ್ಚ ವನಾನಿ ಚ. ವ್ಯಾಲಗಳಿಂದ, ವ್ಯಾಲಗಳು ಅಂದರೆ ಸರ್ಪಗಳು, ಹೆಬ್ಬಾವುಗಳು, ಅವುಗಳಿಂದ, ಮೃಗಗಳಿಂದ ಕೂಡಿರ್ತಕ್ಕಂಥ ದೊಡ್ಡ ದೊಡ್ಡ ಅರಣ್ಯಗಳನ್ನು, ಹಾಗೆ ನದಿ, ತೀರ್ಥ, ಸರಸ್ಸು, ಗಿರಿಗಳನ್ನು ದಾಟಿ ನಡ್ಕೊಂಡು ಹೋಗ್ತಾನೆ ಶುಕಮುನಿ. ಎಷ್ಟು ದೂರ ಹೋಗಿದ್ದು ಅಂದರೆ ಅದನ್ನು ಕಡಿಮೆ ಶಬ್ದದಲ್ಲಿ ಹೇಳಿದ್ದಾರೆ. 3 ವರ್ಷಗಳನ್ನು ದಾಟಿ ಭಾರತ ವರ್ಷಕ್ಕೆ ಶುಕಮುನಿ ಬಂದ. 3 ವರ್ಷಗಳನ್ನು ದಾಟಿ. ಮೇರೋರ್ ಹರೇಶ್ಚ 2 ವರ್ಷೆ ವರ್ಷಂ ಹೈಮವತಂ ತತಃ ಕ್ರಮೇಣೈವಂ ವ್ಯತಿಕ್ರಮ್ಯ ಭಾರತಂ ವರ್ಷಮಾಸದತು.
ಭಾರತ ವರ್ಷಕ್ಕೆ ಬಂದಿದ್ದು ಶುಕಮುನಿ. ಯಾಕೆಂದರೆ ಗುರು ಇದು ಈ ಭಾರತ ವರ್ಷ, ಗುರುತ್ವ ಅನ್ನೋದು ಇದಕ್ಕೆ ತುಂಬ ಸಹಜ. ಹಾಗಾಗಿ ಸ್ಮೃತಿಗಳು ಕೂಡ ಸಾರಿ ಹೇಳಿದವು. ಏತದ್ದೇಶ ಪ್ರಸೂತಸ್ಯ ಸಕಾಶಾತ್ ಅಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಸರ್ವಮಾನವಾ. ಈ ದೇಶದಲ್ಲಿ ಜನಿಸಿದ, ಈ ದೇಶದಲ್ಲಿ ಆವಿರ್ಭವಿಸಿದ ಅಗ್ರಜನ್ಮ, ಶ್ರೇಷ್ಠ ಜನ್ಮಶಾಲಿಗಳು, ದ್ವಿಜರು, ಅವರ ಪದತರದಲ್ಲಿ ಕುಳಿತು ಜೀವನವನ್ನು ಕಲಿತಾ ಇದ್ರು. ಯಾರು ಅಂದರೆ ಪೃಥಿವ್ಯಾಂ ಸರ್ವಮಾನವಾಹ, ಭೂಮಿಯ ಎಲ್ಲ ಮನುಷ್ಯರು ಕೂಡ ಇಲ್ಲಿ ಬಂದು ಇಲ್ಲಿ ಯಾರೋ ಒಬ್ಬ ಗುರುವಿನ ಪದತಲದಲ್ಲಿ ಕುಳಿತು ಜೀವನವನ್ನು ಅರ್ಥ ಮಾಡ್ಕೊಳ್ತಾ ಇದ್ರು, ಜೀವನವನ್ನು ಕಲಿತಾ ಇದ್ರು. ಹಾಗಾಗಿ ಅದು ಸ್ಮೃತಿಗಳು ಹೇಳಿದಂಥ ಮಾತು. ನೋಡಿದರೆ ಅನಂತರ ಅಂತೂ ಬಿಡಿ, ಈ ಭಾಗವನ್ನು ಬಿಟ್ಟು ಉಳಿದ ಭಾಗದಲ್ಲಿ ಜ್ಞಾನ ಖಿಲ ಆಯಿತು, ಕತ್ತಲ ಆವರಿಸಿತು. ಅವರು ಪ್ರಾಣಿಗಳಂತೆ ಬದುಕಿದ್ರು ಹೆಚ್ಚು ಕಡಿಮೆ ಬೇರೆ ಭೂಖಂಡದ ಜನರುಗಳು. ಆದರೆ ಆ ಕಾಲದಲ್ಲಿ ಅಂದರೆ ಭಾರತದ ಧರ್ಮ ಸಂಸ್ಕೃತಿಗಳು, ಸನಾತನ ಧರ್ಮ ಸಂಸ್ಕೃತಿಗಳು ಪ್ರಪಂಚವನ್ನೆಲ್ಲ ವ್ಯಾಪಿಸಿದ್ದ ಕಾಲದಲ್ಲಿ, ಆ ಕಾಲದಲ್ಲೂ ಕೂಡ ಕಲಿಕೆಗೆ ಇಲ್ಲಿಗೆ ಬರಬೇಕು. ಎಂತೆಂಥವರು ಇಲ್ಲಿಗೆ ಬರಬೇಕು. ವ್ಯಾಸಮುನಿಯ ಮಗ ಶುಕಮುನಿಯಾದರೇನು, ವ್ಯಾಸಮುನಿಯಲ್ಲಿಯೇ ಶಿಕ್ಷಣವಾದರೇನು, ಹೆಚ್ಚಿನ ಶಿಕ್ಷಣಕ್ಕಾಗಿ ಭಾರತ ವರ್ಷಕ್ಕೆ ಬರಬೇಕು. ಅದು ಭಾರತ ವರ್ಷದ ಹಿರಿಮೆ. ಆದರೆ ಭಾರತ ವರ್ಷಕ್ಕೆ ಬರಬೇಕಾದ್ರೆ ಶುಕಮುನಿ 3 ವರ್ಷಗಳನ್ನು ದಾಟಿ ಬಂದರು. ಈ ವರ್ಷ ಅಂದರೆ ದೇಶಕ್ಕೂ ವರ್ಷಕ್ಕೂ ವ್ಯತ್ಯಾಸ ಇದೆ. ಈಗ ನವದ್ವೀಪ ವಸುಂಧರ, ಈ ಭೂಮಿಯಲ್ಲಿ 9 ದ್ವೀಪಗಳು, ಅದರಲ್ಲಿ ಜಂಬೂ ದ್ವೀಪ ನಮ್ಮದು. ಆ ಜಂಬೂ ದ್ವೀಪದಲ್ಲಿ 9 ವರ್ಷಗಳಿದೆ. ಕುರುವರ್ಷ, ಹಿರಣ್ಮಯ ವರ್ಷ, ರಮ್ಯಕ ವರ್ಷ, ಇಲಾವೃತ ವರ್ಷ, ಹರಿವರ್ಷ, ಕೇತುಮಾಲ ವರ್ಷ, ಭದ್ರಾಶ್ವ ವರ್ಷ, ಕಿನ್ನರ ವರ್ಷ, ಭಾರತ ವರ್ಷ. 9 ವರ್ಷಗಳು. ಈ ಭಾರತ ವರ್ಷ ಅಂದರೆ ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತ ನಾಮ. ಸಮುದ್ರದಿಂದ ಈ ಕಡೆ, ಹಾಗೆ ಹಿಮಾಲಯದಿಂದಲೂ ಕೂಡ ಈ ಕಡೆ, ಹಿಮಾಲಯವನ್ನು ಬಿಟ್ಟು ಅಂತ, ಹಿಮಾಲಯ ಸೇರಿಯಲ್ಲ, ಹಿಮಾಲಯದಿಂದ ಈ ಕಡೆಗೆ, ಸಮುದ್ರದಿಂದ ಈ ಕಡೆಗೆ. ಹಾಗಾಗಿ ಲಂಕೆ ಭಾರತ ವರ್ಷ ಅಲ್ಲ. ಈಗಿನ ಭಾರತ ದೇಶದ ಕಲ್ಪನೆ ಬೇರೆ, ಆ ಭಾರತೀಯತೆಯ ಕಲ್ಪನೆ ಇನ್ನೂ ತುಂಬ ವ್ಯಾಪಕವಾಗಿರುವಂಥದ್ದು. ಸನಾತನ ಧರ್ಮ ಸಂಸ್ಕೃತಿಗಳ ಕಲ್ಪನೆ, ಭಾರತೀಯತೆಯ ಕಲ್ಪನೆ ಇನ್ನೂ ತುಂಬ ವಿಸ್ತಾರ, ಹಿಮಾಲಯದ ಆಚೆಗೂ ಕೂಡ ಇದೆ ಅದು. ಆದರೆ ಭಾರತ ವರ್ಷ ಅನ್ನುವ ಪ್ರಾದೇಶಿಕ ಪರಿಭಾಷೆ ಹಿಮಾಲಯದ ಈ ಕಡೆಗೆ ಮತ್ತು ಸಮುದ್ರದ ಈ ಕಡೆಗೆ, ಎರಡು ನಾವಿರೋ ಕಡೆಗೆ ಅಂತ. ಅದನ್ನು ಬಿಟ್ಟು ಉತ್ತರಂ ಯತ್ ಸಮುದ್ರಸ್ಯ, ಸಮುದ್ರ ಸೇರಿಯಲ್ಲ, ಸಮುದ್ರದ ಉತ್ತರ, ದಕ್ಷಿಣ ಸಾಗರದ ಉತ್ತರ ತೀರ, ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂತದ್ ಭಾರತನ್ನಾಮ ಭಾರತೀಯತ್ರ ಸಂತತಿ. ಇಲ್ಲಿ ಬದುಕಿ ಬಾಳುವ ಸಂತತಿಗೆ ಭಾರತೀಯ ಸಂತತಿ ಅಂತ ಹೆಸರು. ಬೆಳಕಿನಲ್ಲಿ ಪ್ರೀತಿ ಇಟ್ಕೊಂಡವರು, ಜ್ಞಾನದಲ್ಲಿ ರತಿಯುಳ್ಳವರು ಭಾರತರು, ಭಾರತೀಯ ಸಂತತಿಯವರು. ಹಾಗೆ ಭಾರತ ವರ್ಷ 9ನೇದು. ಈ ಶುಕಮುನಿ ದಾಟಿದ ವರ್ಷಗಳು ಮೇರು ವರ್ಷ, ಅದನ್ನು ಇಲಾವೃತ ವರ್ಷ ಅಂತಲೂ ಕರೀತಾರೆ. ಮೇರು ಪರ್ವತದಲ್ಲಿ ತಾನೇ ಇದೆಲ್ಲ ಘಟನೆಗಳು ನಡೆದಿದ್ದು, ಜನನ ಎಲ್ಲ ಆಗಿದ್ದು ಶುಕಮುನಿ ಮೇರು ಪರ್ವತದಲ್ಲಿ. ಹಾಗಾಗಿ ಮೇರು ವರ್ಷ ಅಥವಾ ಇಲಾವೃತ ವರ್ಷ, ಹರಿವರ್ಷ, ಆಮೇಲೆ ಹೈಮವತ ವರ್ಷ, ಅದು ಹಿಮಾಲಯ ಪರ್ವತ, ಅದು ಹೈಮವತ ವರ್ಷ ಅಥವಾ ಕಿಂಪುರುಷ ವರ್ಷ. ಅದಾದಮೇಲೆ ಭಾರತ ವರ್ಷ. ಈ ನಡುವೆ ಚೀನರು ಮತ್ತು ಹೂಣರೇ ಮೊದಲಾದ ಜನಗಳು ವಾಸ ಮಾಡ್ತಾ ಇರೋ ದೇಶಗಳನ್ನು ದಾಟಿ ಬಂದರು ಅಂತಿದೆ ಅಲ್ಲಿ, ಭಾರತದಲ್ಲಿದೆ. ಶ್ಲೋಕ ಹೇಳ್ತೇವೆ ನಿಮಗದನ್ನ. ಸ ದೇಶಾನ್ ವಿವಿಧಾನ್ ಪಶ್ಯನ್, ಮಹಾಭಾರತ ಶ್ಲೋಕ ಇದು. ಇವತ್ತು ನಿನ್ನೆ ಅಲ್ಲ ಈ ಚೀನಾ ಹೋಣ ಇದೆಲ್ಲ. ಸ ದೇಶಾನ್ ವಿವಿಧಾನ್ ಪಶ್ಯನ್, ವಿವಿಧವಾದ ದೇಶಗಳನ್ನು ನೋಡ್ತಾ ಬಂದ ಬಾಲಶುಕಾನ್. ಯಾವ ದೇಶ ಅಂದರೆ ಚೀನ ಹೂಣ ನಿಷೇವಿತಾನ್, ಚೀನರು ವಾಸ ಮಾಡುವ, ಚೀನಾ ಅನ್ನೋದು ಒಂದು ಜನಾಂಗ ಅನ್ನೋತರ ಆ ಜನಗಳಿದಾರಲ್ಲ ಅವರು ಅಂತ, ಹೂಣರು ಅಂತ. ಈ ಚೀನರು ಹೂಣರುಗಳು ವಾಸ ಮಾಡ್ತಕ್ಕಂಥ ಬೇರೆ ಬೇರೆ ದೇಶಗಳನ್ನು ನೋಡ್ತಾ ನೋಡ್ತಾ ಆರ್ಯಾವರ್ತಕ್ಕೆ ಬಂದು ತಲುಪಿದ ಶುಕಮುನಿ.
ಅವತ್ತು ಇತ್ತದು ಅಂತ. ಆದರೆ ಇವತ್ತಿದ್ದಾಗಿರಬೇಕು ಅಂತಿಲ್ಲ. ಅವತ್ತು ಭಾರತದ ಈ ಸಂಸ್ಕೃತಿಯ ಪ್ರಭಾವದಲ್ಲಿತ್ತದು, ಅಂದರೆ ಈ ಸಂಸ್ಕೃತಿಗೆ ಸೇರಿತ್ತದು. ಆಮೇಲೆ ಬದಲಾಗ್ತಾ 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 ಅದು ತುಂಬ ವ್ಯತ್ಯಾಸ ಬಂದು ಹೋಯಿತು. ಅಲ್ಲಿ ಈಗಲೂ ಕೂಡ ತುಂಬ ಹೋಲಿಕೆಗಳಿದೆ, ಇಲ್ಲಿಗೂ ಅಲ್ಲಿಗೂ ಸಾಕಷ್ಟು ಹೋಲಿಕೆಗಳಿದೆ. ಹಾಗಾಗಿ ಈ ಚೀನಾ, ಹೂಣ ಮೊದಲಾದ ಪ್ರದೇಶಗಳನ್ನು ದಾಟಿ ಬಂದಿದ್ದು ಶುಕಮುನಿ, ನಡ್ಕೊಂಡು ಬಂದಿದ್ದು ಹೇಗೋ ಬಾಲಕ, ಅಷ್ಟು ದೂರ ಆರ್ಯಾವರ್ತಕ್ಕೆ ಬಂದಿದ್ದು. ಈ ಭಾರತ ವರ್ಷಕ್ಕೂ ಆರ್ಯಾವರ್ತಕ್ಕೂ ವ್ಯತ್ಯಾಸ ಇದೆ. ಭಾರತ ವರ್ಷ ಅಂದರೆ ಇದೆ ಹಿಮಾಲಯ ಮತ್ತು ಸಾಗರದ ಮಧ್ಯೆ ಇರುವ ಭೂಭಾಗ. ಹಾಗೆ ಆರ್ಯಾವರ್ತ ಅಂದರೆ ಆರ್ಯಾವರ್ತ ಪುಣ್ಯಭೂಮಿ ಮಧ್ಯಂ ವಿಂಧ್ಯ ಹಿಮಾಗಯೋ, ವಿಂಧ್ಯ ಹಿಮಾಲಯಗಳ ನಡುವಿನ ಭೂಭಾಗಕ್ಕೆ ಆರ್ಯಾವರ್ತ ಅಂತ ಹೆಸರು. ಇದಲ್ಲ ಆರ್ಯಾವರ್ತ. ಹಿಮಾಲಯ ಪರ್ವತ ಮತ್ತು ವಿಂಧ್ಯ ಪರ್ವತಗಳ ನಡುವಿನ ಭೂಭಾಗ. ವಿಂಧ್ಯ ಪರ್ವತ ಅಂದರೆ ಈ ದಕ್ಷಿಣ ಭಾರತ ಪ್ರಾರಂಭ ಆಗೋದು ವಿಂಧ್ಯ ಪರ್ವತ ಅಂತ, ಈ ಕಡೆಗೆ ದಕ್ಷಿಣ ಅಂತ ಕರೆಯೋದು. ಪರಂಪರೆಯಲ್ಲಿ ದಕ್ಷಿಣ ಅಂತ ಕರೆಯೋದು ವಿಂಧ್ಯ ಪರ್ವತದ ಈ ಕಡೆಗಿನ ಪ್ರದೇಶವನ್ನು. ವಿಂಧ್ಯ ಪರ್ವತ ಅಂದರೆ ಸುಮಾರು ಮಧ್ಯ ಭಾರತದಲ್ಲಿದೆ. ಅದು ಆ ಕಡೆಗೆ ಮಧ್ಯ ಭಾರತದಿಂದ ಅಂದರೆ ವಿಂಧ್ಯದಿಂದ ಆ ಕಡೆಗೆ, ಹಿಮಾಲಯದಿಂದ ಈ ಕಡೆಗೆ, ಆ ಮಧ್ಯ ಇರೋ ಭೂಖಂಡಕ್ಕೆ ಆರ್ಯಾವರ್ತ ಅಂತ ಹೆಸರು. ಆರ್ಯಾಹ ಪುನಃ ಪುನರಾವರ್ತಂತೆ, ಆರ್ಯರು ಮತ್ತೆ ಮತ್ತೆ ಹುಟ್ಟಿ ಬರ್ತಾರೆ, ಮರಳಿ ಮರಳಿ ಬರ್ತಾರೆ. ರಾಮ ಬಂದ, ಕೃಷ್ಣ ಬಂದ, ಚಾಣಕ್ಯ ಬಂದ, ಆ ಥರ ಮತ್ತೆ ಮತ್ತೆ ಆವಿರ್ಭವಿಸ್ತಾರೆ ಆರ್ಯರು ಅನ್ನೋ ಕಾರಣಕ್ಕೆ ಇದಕ್ಕೆ ಆರ್ಯಾವರ್ತ ಅಂತ ಹೆಸರು. ಇನ್ನೊಂದು ಶ್ಲೋಕವೂ ಇದೆ ಅದಕ್ಕೆ. ಆ ಸಮುದ್ರಾತ್ತು ವೈ ಪೂರ್ವಾತ್, ಆ ಸಮುದ್ರಾತ್ತು ಪಶ್ಚಿಮಾತ್, ತಯೋರೇ ವಾಂತರಂ ಗಿರಿಯೋ ಆರ್ಯಾವರ್ತಂ ವಿದುರ್ಬುಧಾಹ. ಪೂರ್ವ ಸಮುದ್ರ ಪಶ್ಚಿಮ ಸಮುದ್ರಗಳ, ಪೂರ್ವ ಸಮುದ್ರ ಪಶ್ಚಿಮ ಸಮುದ್ರ ಹಿಮಾಲಯ ವಿಂಧ್ಯದ ನಡುವಿನ ಭೂಭಾಗ. ಉತ್ತರಕ್ಕೆ ಹಿಮಾಲಯ ಗಡಿ, ದಕ್ಷಿಣಕ್ಕೆ ವಿಂಧ್ಯ ಪರ್ವತ ಗಡಿ, ಪೂರ್ವಕ್ಕೆ ಪೂರ್ವ ಸಾಗರವೇ ಗಡಿ, ಪಶ್ಚಿಮಕ್ಕೆ ಪಶ್ಚಿಮ ಸಾಗರವೇ ಗಡಿ. ಅರಬ್ಬಿ ಸಮುದ್ರ ಅಲ್ಲ, ಅದು ಪಶ್ಚಿಮ ಸಾಗರ, ಅದು ಅದೇ ಗಡಿ. ಅವ್ರ ಹೆಸರು ಅಂದರೆ ಅಲ್ಲಿ ಹೇಳಬೇಕಾದ್ರೆ ತೊಂದರೆ ಇಲ್ಲ, ನಾವು ಯಾಕೆ ಹೇಳೋದು ಅದನ್ನ ಅಂತ. ಹಾಗಾಗಿ ಪಶ್ಚಿಮ ಸಾಗರ ಅದು. ಹೀಗೆ ಪೂರ್ವ ಪಶ್ಚಿಮಕ್ಕೆ ಸಮುದ್ರಗಳು, ಈಗಿನ ಇಡೀ ಭಾರತ ಬಂತು ಅಂತ ಅದರಲ್ಲಿ ಅಂತ. ಆದರೆ ಉತ್ತರ ದಕ್ಷಿಣಕ್ಕೆ ಮಾತ್ರ ಈ ಭಾಗ ಯಾವುದೂ ಬರೋದಿಲ್ಲ ಅದರಲ್ಲಿ. ವಿಂಧ್ಯ ಪರ್ವತದ ಆ ಕಡೆಗೆ ಅದು ಪುಣ್ಯಭೂಮಿ, ಜ್ಞಾನಭೂಮಿ. ಇದು ಕರ್ಮಭೂಮಿ. ದಕ್ಷಿಣ ಭಾರತ ಅದು ಪುಣ್ಯಭೂಮಿ, ಯಜ್ಞಯಾಗಕ್ಕೆ ಹೆಚ್ಚು ಪ್ರಶಸ್ತವಾಗಿರುವಂಥದ್ದು, ಜ್ಞಾನ ಸಾಧನೆಗೆ ಅತ್ಯಂತ ಪ್ರಶಸ್ತವಾಗಿರುವಂಥದ್ದು, ಅತ್ಯಂತ ಅಂದರೆ ಅತ್ಯಂತ ಪ್ರಶಸ್ತವಾಗಿರುವಂಥದ್ದು, ಕರ್ಮಕ್ಕೆ ಇದು ಪ್ರಶಸ್ತ ದಕ್ಷಿಣ ಭಾರತ. ಹೀಗೆ ಆ ಆರ್ಯಾವರ್ತವನ್ನು ಪ್ರವೇಶ ಮಾಡಿದ ಬಾಲಶುಕ. ಆರ್ಯಾವರ್ತದಲ್ಲೇ ಇರುವಂಥದ್ದು ನೇಪಾಳ, ಮಿಥಿಲೆ ಅಂದರೆ ಈಗಿನ ನೇಪಾಳ, ಅದು ಅಲ್ಲೇ ಬರುವಂಥದ್ದು. ಪೂರ್ವ ಪಶ್ಚಿಮ ಸಾಗರಗಳ ನಡುವೆ, ವಿಂಧ್ಯ ಮತ್ತು ಹಿಮಾಲಯದ ನಡುವೆ ಬರುವಂಥದ್ದು. ಹಿಮಾಲಯದ ಪಾದ, ಅವರು ಹಿಮಾಲಯನೂ ಸೇರಿಸ್ಕೊಂಡು ನೇಪಾಳ ಅಂತ ಹೇಳ್ತಾ ಇದ್ದಾರೆ. ಹಿಮಾಲಯದ ಪಾದ, ಹಿಮಾಲಯದ ಚರಣ ಅದು ಅಂತ ನೇಪಾಳ ಅಂದರೆ, ಈಗಿನ ನೇಪಾಳ ಅಂತ. ಇದನ್ನು ಯಾಕೆ ನೆನಪು ಮಾಡಿಕೊಂಡು ಅಂದರೆ ಎರಡು ಸಂಗತಿಗಳಿಗೋಸ್ಕರ ನೆನಪು ಮಾಡಿಕೊಂಡು. ಒಂದು, ಎಷ್ಟು ದೂರದವರೆಗೆ ಈ ಸಂಸ್ಕೃತಿ ವ್ಯಾಪಿಸಿತ್ತು ಅಂತ, ಎಷ್ಟು ದೂರದವರೆಗೆ. ಇರಾಕ್ನಲ್ಲಿ ಉತ್ಖನನ ಮಾಡಿದರೆ ಶಿವಲಿಂಗ, ಶಿವ ದೇವಸ್ಥಾನ ಸಿಗ್ತದೆ ಅಂದರೆ ನೀವು ಆಲೋಚನೆ ಮಾಡಿ. ಈ ರಷ್ಯಾದ ಪ್ರಸ್ತಾಪ ಇದೆ ಮಹಾಭಾರತದಲ್ಲಿ, ಋಷಿಕ ದೇಶ ಅಂತ ಹೇಳ್ತಾರೆ ಅದಕ್ಕೆ. ಚೀನಕ್ಕೆ ಚೀನಾ ಅಂತಲೇ. ಮಹಾಭಾರತ ಯುದ್ಧದಲ್ಲಿ ಈ ಋಷಿಕ ದೇಶದವರು ಪಾಂಡವರ ಕಡೆ ಯುದ್ಧ ಮಾಡಿದ್ದಾರೆ. ಆಮೇಲೆ ಚೀನ ದೇಶದವರು ಕೌರವರ ಕಡೆ ಯುದ್ಧ ಮಾಡಿದ್ದಾರೆ. ಮಹಾಭಾರತದಲ್ಲೂ ಕೂಡ ಹಾಗೆ ಇದೆ ಅಲ್ಲಿ. ಹೀಗೆ ಅಷ್ಟು ದೂರದವರೆಗೆ ನಮ್ಮ ಸಂಸ್ಕೃತಿ ಇತ್ತು, ಭೂಮಂಡಲ ವ್ಯಾಪಿಯಾಗಿತ್ತದು. ಹಾಗಾಗಿ ಭಾರತ ವರ್ಷದ ಕಲ್ಪನೆ ಬೇರೆ, ಸನಾತನ ಧರ್ಮ ಸಂಸ್ಕೃತಿಗಳ ಕಲ್ಪನೆ ಬೇರೆ. ಅದು ಮನಸ್ಸಲ್ಲಿರಲಿ. ಇಷ್ಟೇ ಭಾರತ ಅಂತ ಅಂದ್ಕೊಳ್ಬೇಡಿ. ಸಂಸ್ಕೃತಿ ದೃಷ್ಟಿಯಿಂದ ಹೇಳೋದಾದರೆ ಅದು ಹೆಚ್ಚು ಕಡಿಮೆ ವಿಶ್ವವ್ಯಾಪಿ. ಅದು ಇನ್ನು ಪ್ರಾದೇಶಿಕವಾಗಿ ನೀವು ಹೇಳೋದಾದರೆ, ಭಾರತ ವರ್ಷ ಅಂತ ಹೇಳೋದಾದರೆ ಅದು ಹಿಮಾಲಯ ಮತ್ತು ದಕ್ಷಿಣ ಸಾಗರದ ನಡುವಿನ ಭೂಭಾಗ. ಆದರೆ ಅದು ಆ ಕಡೆಗೂ ನಮ್ಮ ಸಂಸ್ಕೃತಿ ಇತ್ತು, ಆ ಕಡೆಗೂ ನಮ್ಮ ಸಂಸ್ಕೃತಿ ಇತ್ತು, ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಆದರೆ ಹಿಮಾಲಯದ ಈ ಕಡೆ ಭೂಭಾಗ ತುಂಬ ಪುಣ್ಯಕರವಾಗಿರುವಂಥದ್ದು. ಹಿಮಾಲಯ ಮತ್ತು ಸಮುದ್ರದ ನಡುವಿನ ಭೂಭಾಗ
ತುಂಬ ಪುಣ್ಯಕರವಾಗಿರುವಂಥದ್ದು. ಹಿಮಾಲಯವೂ ಅತ್ಯಂತ ಪುಣ್ಯವೇ, ಇದಕ್ಕಿಂತ ಹೆಚ್ಚು ಪುಣ್ಯ. ಆದರೆ ಹಿಮಾಲಯ ಹೆಚ್ಚು ಪುಣ್ಯವಂತರಾಗಿರುವಂಥದ್ದು. ನೀನು ಪ್ರತ್ಯಕ್ಷ ಸಾಧಕನೇ ಆಗೋದಾದರೆ, ನೀನು ಮುನಿ ಆಗೋದಾದರೆ ಹಿಮಾಲಯ, ನಿನಗೆ ಜೀವನವೂ ಬೇಕು ಅಂದರೆ ಭಾರತ. ಭಾರತಕ್ಕೆ ಬಂದರೆ ಬದುಕನ್ನು ಬದುಕಬಹುದು ಉತ್ಕೃಷ್ಟವಾಗಿ, ಜೊತೆಗೆ ಮುಕ್ತಿಯನ್ನು ಸಾಧನೆ ಮಾಡಬಹುದು. ಹಿಮಾಲಯ ಒಳ್ಳೆ ಬದುಕಲಿಕ್ಕೆ ಜಾಗ ಅಲ್ಲ, ಮುಕ್ತಿಗೆ ಜಾಗ. ಮುಕ್ತಿ ಧರ್ಮ ಒಳ್ಳೆಂಥದ್ದು ಅದು ಅಂತ. ಹಾಗೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದು. ಪಿತೃವಚನ ಮಾಜ್ಞಾಯ ತಮೇವಾರ್ಥಂ ವಿಚಿಂತಯನ್ ಅಧ್ವಾನಂ ಸೋತಿ ಚಕ್ರಾಮ ಖೇಚರನ್ಯವ. ಬಂದಿದ್ದು ನಡ್ಕೊಂಡಾದರೂ ಗಾಳಿಯಲ್ಲಿ ಬಂದ ಹಾಗೆ ಬಂದಿದ್ದು ಶುಕಮುನಿ. ಖೇಚರನ್ಯವ, ಸಹಜವಾಗಿ ಆಕಾಶದಲ್ಲಿ ಸಂಚಾರ ಮಾಡುವಂಥ ಪಕ್ಷಿಗಳು, ವಿಮಾನಗಳು ಹೇಗೆ ಆಕಾಶದಲ್ಲಿ ಸಂಚಾರ ಮಾಡ್ತವೋ ಹಾಗೆ ಭೂಮಿಯಲ್ಲಿ ಸಂಚಾರ ಮಾಡಿ ಬಂದಿದ್ದು, ಓಡೋಡಿ ಬಂದಿದ್ದು. ಜ್ಞಾನಪ್ರಾಪ್ತಿಗಾಗಿ ಗುರುವಿನ ಬೆಳಗ್ಗೆ ಓಡೋಡಿ ಬಂದಿದ್ದು ಶುಕಮುನಿ. ಅಲ್ಲಿಂದ ಇಲ್ಲಿಗೆ, ಮಿಥಿಲೆಗೆ, ಎಲ್ಲಿಯೂ ನಿಲ್ಲದೆ ಗಾಳಿ ಬಂದಂತೆ, ಗಾಳಿಯಲ್ಲಿ ಬಂದಂತೆ ಬಂದಿದ್ದು. ಮಾರ್ಗಾಯಾಸವಾಗಲಿಲ್ವಾ? ಹಸಿವಾಗಲಿಲ್ವಾ? ನೀರಡಿಕೆ ಆಗಲಿಲ್ವಾ? ಅಂದರೆ ಗೊತ್ತೇ ಆಗಲಿಲ್ಲ ಯಾವುದು. ಯಾಕೆಂದರೆ ತಮೇವ ಅರ್ಥಂ ವಿಚಿಂತಯನ್, ಮನಸ್ಸಲ್ಲಿ ಅದೇ ಆತ್ಮತತ್ವ ಮತ್ತು ಗುರು ಜನಕ, ಅದು ಬಿಟ್ಟು ಬೇರೆ ಯೋಚನೆ ಇಲ್ಲ. ಹಾಗಾಗಿ ದೇಹ ತಕರಾರು ಮಾಡಲಿಲ್ಲ. ಈ ದೇಹಕ್ಕೊಂದು ಸ್ವಭಾವ ಇದೆ, ನೀವು ಗಮನ ಕೊಟ್ಟ ಹಾಗೆ ತಂಟೆ ಜಾಸ್ತಿ ಅದರದ್ದು. ನೀವು ಮರೆತ ಹಾಗೆ ಸಹಕಾರ ಕೊಡ್ತದೆ, ಸುಮ್ಮನೆ ಇರ್ತದೆ ಅದು. ಅದು ಅನೇಕರು ಹಾಗೆ ಅಲ್ವಾ? ಈಗ ಅಂದರೆ ಈ ಮೋಹ ಬಯಸುವಂಥ ಜೀವಗಳು ಹಾಗೆ ಮಾಡ್ತೇವೆ ಅಂತ. ಎಷ್ಟೋ ಜೀವಗಳು, ಈಗ ಹೆಂಡರು, ಮಕ್ಕಳು, ಗಂಡನು, ಕೆಲವರು ಅವ್ರು ಇದೇ ಥರ ಇರ್ತದೆ. ನೀವು ಗಮನ ಕೊಟ್ಟರೆ ನಿಮ್ಮ ಇಡೀ ಗಮನ ಮನವನ್ನು ನುಂಗಿ ಬಿಡ್ತಾರೆ ಅವರು ಅಂತ. ನೀವು ಬೇರೆ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಅದನ್ನೇ ಮಾಡ್ತಾ ಇರಬೇಕು ಯಾವಾಗಲೂ ಅಂತ, ಅದನ್ನೇ ಮಾಡ್ತಾ ಇರಬೇಕು ಅಂತ. ಆ ಥರ ಮಾಡ್ಕೋಬಾರ್ದು. ಮಕ್ಕಳನ್ನಾಗಲಿ ಅಥವಾ ಮಕ್ಕಳು, ಹೆಂಡತಿಯ, ಗಂಡನ ಯಾರೇ ಇದ್ದರೂ ಈ ಥರ ಮಾಡ್ಕೋಬಾರ್ದು. ಯಾಕೆಂದರೆ ಒಂದು ನಮ್ಮ ಆಯುಷ್ಯ ಪೂರ್ತಿ ಹೋಗ್ತದೆ ಅದರಲ್ಲೇ ವ್ಯರ್ಥವಾಗಿ. ಇನ್ನೊಂದು, ಆ ಜೀವ ಪೂರ್ತಿ ಅವಲಂಬಿತವಾಗಿ ಇಲ್ಲಿ ಸ್ವಂತ ನಡೆಯೋಕ್ಕೂ ಬರ್ತಿರೋ ಥರ ಆಗಿಬಿಡ್ತದೆ ಅದು ಅಂತ. ಪ್ರತಿಯೊಂದಕ್ಕೂ ಇಲ್ಲಿ ಅವಲಂಬಿತ ಅಂತ. ಎರಡೂ ಸರಿಯಲ್ಲ. ಆಗ ಇದು ದೇಹದಿಂದಲೇ ಶುರು. ಈ ದೇಹವು ಹಾಗೆ, ನೀವು ಒಂದು ಸತಿ ದೇಹವನ್ನು ಶುಚಿ ಮಾಡಬೇಕು ಅಂತ ನಿಮ್ಗೆ ಹಾಗೆ ಅನ್ಸೋಕ್ಕೆ ಶುರುವಾಗಿದ್ರೆ, ಅಂದರೆ ಒಂದು ಹದದಲ್ಲಿ ಸರಿಯಪ್ಪ ಬೇಡ ಅಂತ ಹೇಳಿದ್ರೆ ನಾವು ಕೊನೆಗೆ ನಾವು ಎಷ್ಟೋ ಜನ ಬರ್ತಾ ಇರಲ್ಲ. ಅದು ಅದೇ ಮಾನಸಿಕವಾಗಿ ಸ್ವಚ್ಛವಾಗಿರೋದು ಅಂತ. ತೊಳೆದು ಕೈ ಕಾಲು ತೊಳೆದು ಕೊನೆಗೆ ಕೊಳೆಯುವಷ್ಟು ಅಂತ, ಕೈ ಕೊಳೆಯುವಷ್ಟು ಅಂತ. ಎಷ್ಟು ಜನರು ನೋಡಿರೋ ನಾವು ಅಂತ. ಅದೇ ಮಾನಸಿಕ. ಆಮೇಲೆ ಅದೇ ನೀವು ಮರೆತು ನಿಲ್ಲಬಲ್ಲಿರಾದರೆ ದೇಹ ತುಂಬ ಸಹಕಾರ ಕೊಡ್ತದೆ. ಹಾಗೇನಿಲ್ಲ, ದೇಹ ಹಸಿವನ್ನು ಮೀರಬಲ್ಲದು, ನೀರಡಿಕೆಯನ್ನು ಮೀರಬಲ್ಲದು, ಶ್ರಮವನ್ನು ಮೀರಬಲ್ಲದು, ನಿದ್ದೆಯನ್ನು ಮೀರಬಲ್ಲದು, ಎಲ್ಲವನ್ನೂ ಮೀರಬಲ್ಲದು. ಆದರೆ ನೀವು ಆ ಕಡೆ ನೋಡಿಬಿಟ್ರೆ ಸಾಕು, ಅಯ್ಯೋ ಇಲ್ಲೋ ಇತ್ತು ಶುರು ಮಾಡಿಬಿಡುತ್ತೆ ಕೂಡಲೇ. ಅಯ್ಯೋ ಇಲ್ಲೇನೋ ಕಷ್ಟ ಆಗ್ತಾ ಇದೆ. ನಮ್ಮಲ್ಲೇ ನಮ್ಮ ಪರಿವಾರದಲ್ಲೇ ಒಬ್ಬ ತುಂಬ ಒಳ್ಳೆ ಹುಡುಗ ಅಂದರೆ ತುಂಬ ಒಳ್ಳೆ ಹುಡುಗ. ಆದರೆ ಅವನಿಗೆ ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆದರೂ ಕೂಡಲೇ ವೈದ್ಯರ ಹತ್ರ ಹೋಗಬೇಕು ಅಂತ ಮನಸ್ಸಲ್ಲಿ, ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಬರಬೇಕು ತಕ್ಷಣ ಅಂತ. ಹೆಚ್ಚಿನ ಸಾರಿ ಟ್ರೀಟ್ಮೆಂಟ್ ತೊಂದರೆ ಆಗಿದೆ ಅಂತ. ಅಂದರೆ ಏನಾಗಿಲ್ಲ ನಿಜವಾಗಿ. ಈ ಡಾಕ್ಟ್ರುಗಳು ಏನಾಗಿಲ್ಲ ಅಂತ ಹೇಳೋಕ್ಕೆ ತಯಾರಿಲ್ಲ. ಅವರು ಅಡ್ಮಿಟ್ ಮಾಡಿ ಡ್ರಿಪ್ ಹಾಕಿ ಅವನಿಗೆ ಕೊನೆಗೇನು ಅಂದರೆ ಒಂದು 18-20 ಸಾವಿರ ಬಿಲ್ಲು. ಆಮೇಲೆ ಆ ಡ್ರಿಪ್ ಹಾಕಿದ್ದು ಕೈ ನೋವು, ಅದು 3 ತಿಂಗಳು 6 ತಿಂಗಳು ಕೈ ನೋವು. ಒಂದು ಸತಿ ಅಂತೂ ಅರ್ಧ ಡ್ರಿಪ್ ಆಗಿದೆ, ಪೂರ್ತಿ ಆದಮೇಲೆ ಹೋಗೋದು ನೀನು ಅಂತ. ಟೆಸ್ಟ್ ಪ್ರಕಾರ ಏನಿಲ್ಲ ಅಂತ ಬಂದುಬಿಟ್ಟಿದೆ. ಆದರೆ ಅದು ಹಾಕಿ ಆಗಿಬಿಟ್ಟಿದೆ, ಅದು ಖಾಲಿ ಆಗಲಿ ಪೂರ್ತಿ ಅದು ಅಂತ. ಇದ್ದು ಮುಗಿಸ್ಕೊಂಡು ಹೋಗುವಂತ, ನೆಂಟರ ಮನೇಲಿ ಇದ್ದಾಗೆ ನಾಳೆ ಹೋದ್ರಾಯ್ತು ಅಂತ. ಡಾಕ್ಟ್ರಿಗೆ ಕರೆಯುವ ಎಮ್ಮೆ ಅಂತ ಅನ್ನೋ ಥರ ಅಂತ, ಬರ್ತಾ ಇರೋ ನೀನು ನಮ್ಮ ಹತ್ರ ಅಂತ. ಅದಕ್ಕೆ ಮೊನ್ನೆ ಒಂದ್ಸಲ ಏನು ಮಾಡೋದು ಅಂದರೆ, ತುಂಬ ಏನೋ ಆಗ್ತಾಯಿದೆ, ನೀನು ಹೋಗಿ ಕೂಡುದು ಡಾಕ್ಟ್ರ್ ಹತ್ರ, ಹೋಗಲೇ ಕೂಡುದು.
ಯಾವುದೇ ನಾವು ಜವಾಬ್ದಾರಿ ಏನಿದ್ರು ಅಂದರೆ ಏನೋ ಆಗಿಬಿಡ್ತದೆ ನನಗೆ ಅಂತ ಅನಿಸುವಷ್ಟು ಪರಿಸ್ಥಿತಿ. ಆದರೆ ಒಂದು 2-3 ತಾಸು ಕಳೆದ್ಮೇಲೆ ಮತ್ತೆ ಸರಿ ಇದ್ದಾನೆ. ಮತ್ತೆ ನೋಡುವಾಗ ಏನಾಯಿತು, ತಾನೇ ಕಡಿಮೆ ಆಯಿತು. ಡಾಕ್ಟರ್ ಹತ್ರ ಹೋದರೆ ಅಲ್ಲಿ 2 ದಿನ ಬಿಟ್ಟು ಕಡಿಮೆ ಆಗ್ತಿತ್ತು, ಆಮೇಲೆ ನೋವಿರ್ತಿತ್ತು ಮತ್ತೆ ಅದರದ್ದು. ಹಾಗಾಗಿ ದೇಹಕ್ಕೆ ದಾಸರಾಗಬಾರ್ದು, ನಾವು ದೇವನಿಗೆ ದಾಸರಾಗಬೇಕು, ದೇಹಕ್ಕೆ ದಾಸರಾಗಬಾರ್ದು. ಹೇಳಿದ ಹಾಗೆ ಕೇಳ್ತಾ ಹೋಗಬಾರ್ದು. ದೇಹ ನಾವು ಹೇಳಿದಾಗ ದೇಹ ಕೇಳುವಂತೆ ಮಾಡಬೇಕು. ಅದಕ್ಕೇನೆಂದರೆ ನಮ್ಮ ಫೋಕಸ್ ಬೇರೆ ಇರಬೇಕು, ಅದು ಆಗಬೇಕಾಗಿರೋದು. ಇದು ಸಾಧನ ಅಷ್ಟೇ. ಈಗ ಊರಿಂದ ಊರಿಗೆ ಹೋಗಬೇಕು, ಕುದುರೆ ಮೇಲೆ ಹೋಗ್ತಾ ಇರ್ತಾನೆ ಅಂತ ಅಂದ್ಕೊಳ್ಳಿ. ಕುದುರೆ ಬಗ್ಗೆ ವಿಪರೀತ ಪ್ರೀತಿ ಮೋಹ ಎಲ್ಲ ಜಾಸ್ತಿಯಾಗಿ ಅವನು ಕುದುರೆ ಕಾಲೊತ್ತಕ್ಕೆ ಶುರು ಮಾಡಿಬಿಟ್ರೆ ಮಧ್ಯೆ ಕೆಳಗಿಳ್ಕೊಂಡು ಅವನು ಹೋಗಿ ತಲುಪೋದಿಲ್ಲ ಅಂತ. ಕಾಲೊತ್ತಬಾರ್ದಂತಲ್ಲ, ಅವ್ನು ತಲುಪೋದಿಲ್ಲ ಅಂತ, ಅದು ಒದ್ದು ಬಿಡ್ತದೆ ಮಧ್ಯದಲ್ಲಿ. ಅದು ಹಾಗೆ ದೇಹವೆಂಬುದೊಂದು ಕುದುರೆ ಇದು ಅಂತ. ಇದನ್ನು ಬಳಸ್ಕೊಂಡು ನಾವು ತಲುಪಬೇಕಾಗಿದೆ. ಇದನ್ನೇ ಉಪಚಾರ ಮಾಡ್ತಾ ಕೂತ್ಕೊಂಡ್ರೆ ಮುಂದೆ ಹೋಗೋದು ಯಾವಾಗ, ಸಾಧನೆ ಮಾಡೋದು ಯಾವಾಗ? ಹಾಗಾಗಿ ತಮೇವ ಅರ್ಥಂ ವಿಚಿಂತಯನ್, ಮನಸ್ಸಲ್ಲಿ ಅದೇ ಅಂತ, ಅಲಕ್ಷ್ಯ ಅಂತ. ಅದು ಸಾಧನೆ ಆಗಬೇಕು, ಅಲಕ್ಷ್ಯ ಅಂತ. ಲಕ್ಷ್ಯ ಅಲಕ್ಷ್ಯ ಆಗಬಾರದು. ಲಕ್ಷ್ಯದಲ್ಲಿ ದೇಹವನ್ನು ಮರಿಬೇಕು. ಈ ಮಠದಲ್ಲಿ ಕೂಡ ನಾವು ಎಷ್ಟೋ ಜನರನ್ನು ಕಾಣ್ತೇವೆ, ಅವ್ರು ಇಲ್ಲದೇ ಇದ್ದರೆ ಟೈಮಿಗೆಲ್ಲ ಆಗಬೇಕು ಆಹಾರ. ಅಂದರೆ ಟೈಮಿಗೆ ಅಂದರೆ ಟೈಮಿಗೆ ಸಂಧ್ಯಾ ವಂದನೆ ಆಗಬೇಕು ಅಂತ ಹೇಳ್ತಾ ಇಲ್ಲ ನಾವು, ಸಂಧ್ಯಾ ವಂದನೆ ಪೂಜೆ ಅಂತಲ್ಲ. ಊಟ ನಿದ್ದೆ ಎಲ್ಲ ಟೈಮಿಗೆ ಆಗಬೇಕು ಅಂತ. ಅಲ್ಲಿದ್ರೆ ಕಷ್ಟ ಆಗ್ತದೆ. ಮನೇಲಾದ್ರೂ ಮಹಾಭಾರತವೇ ಆಗ್ತದೆ ಅಂತ ಅಲ್ಲಿ. ಆದರೆ ಇಲ್ಲಿ ಏನೂ ತೊಂದರೆ ಇಲ್ಲ, ಆರಾಮಾಗಿರ್ತಾರೆ. ಈಗೆಲ್ಲ ತೊಂದರೆ ಇಲ್ಲ. ಮೊದಲಾದರೆ ಎಷ್ಟೊತ್ತಿಗೋ ಊಟ ಆಗ್ಬೋದು, ಎಷ್ಟೊತ್ತಿಗೋ ನಿದ್ದೆ ಆಗ್ಬೋದು, ಆಗದೇ ಇರ್ಬೋದು ಅನ್ನೋ ಥರ ಇರ್ತಿತ್ತು. ಅಂದರೆ ಜನಗಳು ಅದೇ ತಾಜಾ ತಂದಲ್ಲಿ ಇರ್ತಾಯಿದ್ರು ಅಂತ, ಖುಷಿಯಾಗಿ. ಯಾಕೆಂದರೆ ಎಲ್ಲೋ ಬೇರೆ ಎಲ್ಲೋ ಇದೆ ಮನಸ್ಸು, ದಿವ್ಯದಲ್ಲಿ ಮನಸ್ಸಿದೆ. ಹಾಗಾಗಿ ಹಸಿವು ಬಾಧಿಸೋದಿಲ್ಲ. ಕಾಯಿಲೆಗಳು ಈಗ ಶುಗರು ಅಥವಾ BP ಇಂಥ ಕಾಯಿಲೆಗಳು ಕೂಡ ಬಾಧಿಸೋದಿಲ್ಲ. ನಮ್ಮ ಮಠದಲ್ಲಿ ಕಾಣ್ತೇವೆ ಅದನ್ನು. ಅದೇನೂ ಆಗೋದಿಲ್ಲ ಅಂತ ಹೇಳ್ತಾರೆ ಎಷ್ಟೋ ಜನ. ಶುಗರ್ ತುಂಬ ಇದ್ದು ಬೇರೆ ಕಡೆ ಚೂರು ತಿಂದರೂ ಶುಗರ್ ಜಾಸ್ತಿ ಆಗಿಬಿಡ್ತದೆ. ಇಲ್ಲಿ ಪ್ರಸಾದನ ತಗೊಂಡ್ರೆ ಏನಾಗೋದಿಲ್ಲ ಅಂತ. ಆಗೋದಿಲ್ಲ ಅಂದರೆ ಮನಸ್ಸಲ್ಲಿದೆ ಅಂತ. ಅದಕ್ಕೆ ಬೇರೆ ಏನೋ ಪವಾಡ ಅಂತ ಆ ಥರ ಹೋಗಬೇಕಾಗಿಲ್ಲ. ಅದಕ್ಕೆ ಮನಸ್ಸು, ಅದು ಅಂತ ಮನಸ್ಸು ಪೂರ್ತಿ ವಿಶ್ರಾಂತವಾಗಿದೆ. ಆಗ ಶರೀರ ಆರೋಗ್ಯಕರವಾಗಿರ್ತದೆ, ಆರೋಗ್ಯಪೂರ್ಣವಾಗಿರ್ತದೆ. ಹಾಗಾಗಿ ಅದು ತುಂಬ ಮುಖ್ಯ. ಯಾವುದಾದ್ರೂ ಒಂದು ದಿವ್ಯವಾದ ಒಂದು ಸಂಗತಿಯಲ್ಲಿ ಮನಸ್ಸು ಮುಳುಗಿರುವಂಥದ್ದು, ಅದರಷ್ಟು ಒಳ್ಳೆಯ ಔಷಧ ಆರೋಗ್ಯಕರ ಜೀವನಕ್ಕೆ ಬೇರೆ ಯಾವುದೂ ಇಲ್ಲ. ಯಾವುದಾದ್ರೂ ಉದಾತ್ತವಾದದ್ದು, ಶ್ರೇಷ್ಠವಾದದ್ದು, ದಿವ್ಯವಾದದ್ದು ಅಲ್ಲಿ ನಾವು ನಮ್ಮ ಮನಸ್ಸನ್ನು ಇಡಬೇಕು. ಅದಕ್ಕೆ ನಾವು ನಮ್ಮನ್ನು ಕೊಟ್ಟುಕೊಳ್ಬೇಕು, ಅದರಲ್ಲಿ ಎಲ್ಲವನ್ನು ಮರಿಬೇಕು. ಅವನೇ ಸುಖಿ. ಇವನೊಬ್ಬನನ್ನು ಬಿಟ್ಟರೆ, ನಾವೀಗ ಹೇಳಿದ್ವಲ್ಲ, ಈ ಜಾತಿಯವನೊಬ್ಬನನ್ನು ಬಿಟ್ಟರೆ ಮತ್ತೆ ಯಾರೂ ಸುಖವಾಗಿಲ್ಲ ಪ್ರಪಂಚದಲ್ಲಿ, ಮತ್ತೆಲ್ಲ ನೆಮ್ಮದಿ ಇಲ್ಲ. ಎಲ್ಲರ ಸ್ಥಿತಿ ಹೀಗೆ ಇದೆ. ಯಾವುದೋ ಒಂದು ದಿವ್ಯಕ್ಕೆ ನಮ್ಮನ್ನು ನಾವು ಕೊಟ್ಟುಕೊಳ್ಳಬೇಕು. ಹನುಮಂತನ ಉಪದೇಶ ನೋಡಿ ಎಷ್ಟು ಚೆನ್ನಾಗಿದೆ, ಅದು ಕಗ್ಗದಲ್ಲಿದೆ. ಹನುಮಂತನ ಉಪದೇಶ ಮಂಕುತಿಮ್ಮ, ನೆನೆಯದು ಇನ್ನೊಂದನ್ನೆಲ್ಲವ ನೀಡುತ್ತಾ ಅದರ ಅನುಸಂಧಿಯಲ್ಲಿ ಜೀವ ಭಾವವನ್ನೇ ಮೆರೆಯುವುದು ಹನುಮಂತನ ಉಪದೇಶ. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸು ಹೋತು. ಎಷ್ಟು ಚೆನ್ನಾಗಿದೆ ಕಗ್ಗದು. ಘನತತ್ವ ಒಂದಕ್ಕೆ, ಒಂದೇ ಒಂದು ತತ್ವಕ್ಕೆ. ಘನತತ್ವ 2ಕ್ಕೆ ಅಂತ ಹೇಳಿಲ್ಲ ಅಲ್ಲಿ, ಘನತತ್ವ 4-5ಕ್ಕೆ ಅಂತ ಹೇಳಿಲ್ಲ ಅಲ್ಲಿ ಅಂತ, ಅದು ಒಂದಕ್ಕೆ ಅಂತ. ಈಗ 4 ಒಳ್ಳೇದು ಇರ್ಬೋದು, ಅದು ಒಂದಕ್ಕೆ ನಾವು ನಮ್ಮನ್ನು ಕೊಟ್ಕೊಳ್ಬೇಕು ಹೊರತು 4ಕ್ಕೆ ಕೊಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಮಗೆ ಇಲ್ಲಿ ಬಂದಾಗ ಈ ಗುರುಗಳು ಒಳ್ಳೆಯವರು ಅಂತ ಅನ್ನಿಸ್ತದೆ, ಅಲ್ಲಿ ಹೋದಾಗ ಆ ಗುರುಗಳು ಒಳ್ಳೆಯವರು ಅಂತ ಅನ್ನಿಸ್ತದೆ, ಈ ವಿಷಯಕ್ಕೆ ಈ ಗುರುಗಳು ಅಡ್ಡಿಲ್ಲ ಅಂತ ಅನ್ನಿಸ್ತದೆ. ಹಾಗೆ ಇದು ಇಲ್ಲಿ ಮಾತ್ರ ಅಂತಲ್ಲ, ಹುಷಾರಿಲ್ಲದೆ ಹೋದರೆ ಕೆಲವರಂತೂ ಒಂದು 5-6 ಔಷಧಿನಾರು ಮಾಡ್ತಾರೆ ಅವರಂತ. ಕೊನೆಗೆ ಸಮಸ್ಯೆ ಏನು ಅಂದರೆ, ಕೆಲವು ಸತಿ ಕಾಯಿಲೆ ಎಲ್ಲ ಇವರೇ ಗುಣ ಆಗೋ ಸಂಭವ ಇರ್ತದೆ ಅಲ್ಲಿ. ಅಂದರೆ ಅಷ್ಟು ಔಷಧಿ ಮಾಡಿದರೆ ಏನು ಬೇಕಾದ್ರೂ ಆಗ್ಬೋದು. ಔಷಧಕ್ಕೊಂದಕ್ಕೊಂದು ಹೊಂದಾಣಿಕೆ ಬರಬೇಕಲ್ಲ, ಹಾಗಾಗಿ ಏನು ಬೇಕಾದ್ರೂ ಆಗ್ಬೋದು. ಅಕಸ್ಮಾತ್ ಗುಣ ಆದರೂ ಪ್ರಯೋಜನ ಏನೂ ಇಲ್ಲ. ಯಾಕೆಂದರೆ ಯಾವುದರಿಂದ ಗುಣ ಆಯಿತು ಅಂತಲೇ ಗೊತ್ತಾಗೋದಿಲ್ಲ ಅಂತ.
ಮುಂದಿನ ಸತಿ ಪ್ರಯೋಗ ಮಾಡಬೇಕಲ್ಲ. ಯಾವುದರಿಂದ ಗುಣ ಆಯಿತು ಅಂದರೆ ಸುಮಾರು ಪ್ರಯೋಗ ಹೋಗಿದೆ. ಅದರಲ್ಲಿ ಆಯುರ್ವೇದವೂ ಆಗಿದೆ, ಅಲೋಪತಿಯೂ ಆಗಿದೆ, ಯೋಗವೂ ಆಗಿದೆ, ಯುನಾನಿಯೂ ಆಗಿದೆ, ಇನ್ನೊಂದು ಎಲ್ಲ ಪ್ರಯೋಗ ಆಗಿದೆ, ಹಳ್ಳಿ ವೈದ್ಯ ಅಂತೂ ಆಗಿದೆ. ಹಾಗಿದ್ರು ಹಾಗಲ್ಲ ಅಂತ ಯಾವುದು ಉತ್ಕೃಷ್ಟವಾದ ನಮಗೆ ಹೆಚ್ಚು ಸರಿ ಹೊಂದುವ ಔಷಧ ಅಂತ ನಮಗೆ ಅನ್ನಿಸ್ತದೆಯೋ ಆ ನಿರ್ಧಾರ ತಗೊಳ್ಳೋಕೆ ಸಾಧ್ಯ ಆಗ್ತದೆಯೋ ಅದನ್ನ ಮಾಡು, ಉಳಿದಿದ್ದು ಬಿಡು. ಅವನಿಗೆ ಗುಣ ಆಗೋದು ಕೇವಲ ಔಷಧದಿಂದ ಅಲ್ಲ, ಅಲ್ಲವೇ ಅಲ್ಲ. ಹಾಗೆ ಅಂತಾಗಿದ್ದರೆ ಔಷಧ, ಆ ಒಂದು ಔಷಧ ತಯಾರಾದರೆ ಆ ಕಾಯಿಲೆಯವರು ಎಲ್ಲರೂ ಅದೇ ಔಷಧದಲ್ಲಿ ಗುಣ ಆಗಬೇಕಾಗಿತ್ತು. ಹಾಗಾಗಿ ಅದು ಇತಿಹಾಸವೇ ಇಲ್ಲ. ಯಾವ ಪದ್ಧತಿಯಲ್ಲಿ ಕೂಡ ಆ ಥರ ಆಗಿಲ್ಲ. ಯಾಕೆಂದರೆ ಕೇವಲ ವೈದ್ಯದ ಮೇಲೆ, ಕೇವಲ ಔಷಧದ ಮೇಲೆ ಇಲ್ಲ. ಅದು ನಮ್ಮ ಸಮಾಧಾನಕ್ಕೆ ಅಷ್ಟೇ. ಒಂದಷ್ಟು ಪರಿಣಾಮ ಇದೆ ಅದರದ್ದು, ಎಲ್ಲ ಪರಿಣಾಮ ಅದರದ್ದಲ್ವೇ ಅಲ್ಲ, ಮನಸ್ಸಿನದ್ದು. ಅದು ನಮಗೆ ಖಾಯಂ ಹೇಳ್ತಾ ಇರ್ತೇವಲ್ಲ. ಅಸ್ತಮ ಅಂತ ಹೋಗಿದ್ದ ಡಾಕ್ಟ್ರ್ ಹತ್ರ. ಡಾಕ್ಟ್ರು ಬರ್ಕೊಟ್ರು ಔಷಧವನ್ನು, ಇದನ್ನು ಪಾಲು ಮಾಡಿ 7 ದಿನ ತೊಗೋಬೇಕು ಅಂತ ಹೇಳಿದರು. 7 ದಿನ ಬಿಟ್ಟು ಬಂದು ಹಿಡಿದ ಅಸ್ತಮ ಗುಣ ಆಯಿತು ಅಂತ. ಡಾಕ್ಟ್ರು ಎದೆ ಹಿಡ್ಕೊಂಡ್ರು ಕೊಟ್ಟಿಗೆ. ಯಾಕೆಂದರೆ ಅವ್ರ ಪ್ರಕಾರ ಸಾಧ್ಯವೇ ಇಲ್ಲ, ಗುಣ ಆಗುವಾಗಿಲ್ಲ. ಅಸ್ತಮ ಹೇಳಿ ಕೇಳಿಯೋದು ಹಾಗೆಲ್ಲ ಗುಣ ಆಗೋ ಕಾಯಿಲೆ ಅಲ್ಲ ಅದು. 7 ದಿವಸದಲ್ಲಿ ವಾಪಸ್ ಗುಣ ಆಯಿತು ಅಂತಾನಲ್ಲ, ಅವ್ರಿಗೆ ಕೈ ನಡೋದಕ್ಕೆ ಶುರುವಾಯಿತು ಡಾಕ್ಟ್ರಿಗೆ. ಎಲ್ಲಿ ನಾ ಬರ್ಕೊಟ್ನಲ್ಲ, ಎಲ್ಲಿದೆ ಅದು ಅಂತಂದರೆ ನೋಡಿ, ಅದು ಯಾವುದೊಂದು ಅದು ವಿಶ್ವ ದಾಖಲೆ ಆಗ್ತದೆ ಅದೀಗ ಅಂತ. ಹಾಗಾಗಿ ಚೀಟಿ ತಗೊಂಬ. ಚೀಟಿ ತಗೋರೋದು ಹಾಗೆ ಅಂತ ಕೇಳ್ತಾನೆ ಅವನು. ಯಾಕೆ? ಆ ಚೀಟಿನ ಯಾರು 7 ಪಾಲು ಮಾಡಿ ತಿಂದಿದ್ದು ಅಂತ ಡಾಕ್ಟ್ರು ಹೇಳಿದ್ರಲ್ಲ. ಬರ್ಕೊಟ್ಟು ಇದನ್ನು 7 ಪಾಲು ಮಾಡಿ ದಿನಕ್ಕೊಂದು ಪಾಲು ಅಂತ ತಗೊಂತ ಹೇಳಿದ್ರಲ್ಲ. ಡಾಕ್ಟ್ರು ಹೇಳಿದ್ನೇ ಮಾಡಿರೋದು. ಆ ಕಾಗದವನ್ನು 7 ಪಾಲು ಮಾಡಿ ಹರಿದು ದಿನಕ್ಕೊಂದು ಪಾಲಂತೆ ತಿಂದು 8ನೇ ದಿನಕ್ಕೆ ಅಸ್ತಮ ಗುಣ. ಗುಣ ಮಾಡಿದ್ದು ಯಾವುದು ಅಂತ ಡಾಕ್ಟ್ರು ಅಲ್ಲ, ಇದು ಅಲ್ಲ, ಔಷಧವೂ ಅಲ್ಲ ಅದಂತ. ಔಷಧಕ್ಕೂ ಇವನಿಗೂ ಸಂಬಂಧವೇ ಬಂದಿಲ್ಲ ಅಂತ ತಗೊಂಡೇ ಇಲ್ಲ ಔಷಧವನ್ನು. ಅದು ಮನಸ್ಸು, ಅದು ನಂಬಿಕೆ. ನಂಬಿಕೆಗಿಂತ ದೊಡ್ಡ ಚಮತ್ಕಾರಿ ಬೇರೆ ಯಾವುದೂ ಇಲ್ಲ. ಏನೇನು ಬೇಕಾದ್ರೂ ಮಾಡಿಸ್ತದೆ ನಂಬಿಕೆ. ಅದರಷ್ಟು ದೊಡ್ಡ ಔಷಧವೂ ಬೇರೆ ಯಾವುದೂ ಇಲ್ಲ. ಸಂಶಯದಂಥ ವೈರ್ಯೂ ಬೇರೆ ಯಾವುದೂ ಇಲ್ಲ. ನೆಮ್ಮದಿಯನ್ನು ಕೂಡಲೇ ಹಾಳು ಮಾಡುವುದು ಸಂಶಯ. ನೆಮ್ಮದಿಗೆ ಕಾರಣವಾಗುವುದು ನಂಬಿಕೆ. ನೆಮ್ಮದಿಗೆ ಕಾರಣವಾಗುವುದು ನಂಬಿಕೆ. ನಂಬಿಕೆ ಇದ್ದವನಿಗೆ ನೆಮ್ಮದಿ ಇರ್ತದೆ. ನಂಬಿಕೆ ಇರದವನಿಗೆ, ಸಂಶಯ ಇರುವವನಿಗೆ ನೆಮ್ಮದಿ ಇರೋದಿಲ್ಲ. ಅವನು ಸುಖವಾಗಿರೋದಿಲ್ಲ, ಕ್ಲೇಶ ಪಡ್ತಾ ಇರ್ತಾನೆ ಅವನು. ಹಾಗಾಗಿ ಯಾವುದಾದ್ರು ಒಂದಕ್ಕೆ ನಾವು ಕೊಟ್ಕೊಳ್ಬೇಕು. ಒಂದು ಘನತತ್ವ ಒಂದಕ್ಕೆ ನಮ್ಮನ್ನು ನಾವು ಕೊಟ್ಕೊಳ್ಬೇಕು. ದಿನರಾತ್ರಿ ಮನಸ್ಸೋತರೆ ಪೂರ್ತಿ ಮನಸ್ಸು ಹೋಲ್ಬೇಕು. ದಿನರಾತ್ರಿ ಎಲ್ಲೋ ಒಂದು 5 ನಿಮಿಷ ನೆನಪು ಮಾಡ್ಕೊಂಡೆ ಅನ್ನೋ ಥರ ಅಲ್ಲ. ಅದೇ ಧ್ಯಾನ, ಅದೇ ನೆನಪು. ಎಲ್ಲಿ ಹೋದರೂ ಏನು ಮಾಡ್ತಾ ಇದ್ರು ನೆನಪದೇ ಅಂತ. ನೆನೆಯದು ಇನ್ನೊಂದನು ಎಲ್ಲವನ್ನೇ ಇಡುತ್ತಾನೆ. ಅಲ್ಲಿಗೂ ಎಲ್ಲವನ್ನೂ ನೀಡಬೇಕು. 10 ಕಡೆ ಚೂರು ಚೂರು ಕೊಡಬೇಡಿ, ಒಂದೇ ಕಡೆ ಪೂರ್ತಿ ಕೊಡಿ. 10 ಕಡೆ 10 ಅಡಿ ಬಾವಿ ತೋಡಿದರೆ ಎಲ್ಲೂ ನೀರು ಬರೋದಿಲ್ಲ. ಒಂದೇ ಕಡೆ 100 ಅಡಿ ಬಾವಿ ತೋಡಿದ್ರೆ ನೀರು ಬಂದೇ ಬರ್ತದೆ. ಹಾಗಾಗಿ ನೆನೆಯದು ಇನ್ನೊಂದನ್ನು ಎಲ್ಲವನ್ನೂ ಇಡುತ್ತಾ ಅದರ ಅನುಸಂಧಿಯಲ್ಲಿ ಜೀವಭಾವವನ್ನೇ ಮೆರೆಯುವುದು, ಜೀವ ಭಾರವನ್ನೇ ಮೆರೆಯುವುದು ಹನುಮಂತನ ಉಪದೇಶ. ಹಾಗಾಗಿ ಇಷ್ಟು ದೂರದ ದಾರಿ ಶ್ರಮದಾಯಕವಾಗಲಿಲ್ಲ. ಹಸಿವೆ ಬಾಯಾರಿಕೆಗಳು ಬಾಧಿಸಲಿಲ್ಲ. ಬಳಲಿಕ್ಕೆ ಬರಲೇ ಇಲ್ಲ. ಯಾಕೆಂದರೆ ಗೊತ್ತೇ ಆಗಿಲ್ಲ. ಮಾತಾಡ್ತಾ ನಡ್ಕೊಂಡು ಹೋದರೆ ಎಷ್ಟು ದೂರ ಬಂದಿದ್ದು ಅಂತಲೇ ಗೊತ್ತಾಗೋದಿಲ್ಲ. ನೋಡಿ, ಪ್ರೀತಿ ಇದ್ದರೆ ಈಗ ನೋಡಿ, ಈ ಒಂದು ಮಾತುಕತೆ ಅಂತ ಅಂದ್ಕೊಳ್ಳಿ. ನಾವು ಮಾತುಕತೆ ಕೂತಿದ್ದೇವೆ. ಈಗ ಮಾತುಕತೆಯಲ್ಲಿ ನಮಗೆ ರುಚಿ ಇದ್ದರೆ, ಖುಷಿ ಇದ್ದರೆ, ನಮ್ಮ ಮನಸ್ಸನ್ನು ನಾವು ಕೊಟ್ಟಿದ್ರೆ ನಿಜವಾಗಲೂ ಅರ್ಧ ಗಂಟೆ ಆಗಿದ್ದೇ ಗೊತ್ತಾಗೋದಿಲ್ಲ ನಮಗೆ. ಮುಗಿದೋಯ್ತಾ ಅಂತ ಅನ್ಸೋಕಾಗ್ತದೆ. ಇಲ್ಲದೆ ಇದ್ದರೆ ವಾಚ್ ನೋಡೋದು, ಇಡೋದು, ಆ ಕಡೆ ನೋಡೋದು, ಈ ಕಡೆ ನೋಡೋದು, ಅವನಿಗೂ ಹಾಗಾಗ್ತಾ ಇದೆ, ನನಗೆ ಆಗ್ತಾ ಇದೆ ಅಂತ ಕಡೆಗೆ ಒಂದು ಸತಿ ಕಳಿಸೋದು, ಕಾಲು ಬದಲಾಯಿಸೋದು ಎಲ್ಲ ಆಗ್ತದೆ ಅಂತ. ಯಾಕೆಂದರೆ ಸಮಯ ಹೋಗ್ತಾ ಇಲ್ಲ ಅಂತ. ನಿದ್ದೆ ಬಂದುಬಿಟ್ರೆ ಮಲಗಿದ ಕೂಡಲೇ ಎಬ್ಸ್ದಾಗ ಅನಿಸ್ತದೆ ಅಂತ. ಈಗಷ್ಟೇ ಮಲಗಿದ್ದೆ, ಅಮ್ಮ ಬಂದು ಎಬ್ಸಿದಲ್ಲ, ಏನಾಗಿದೆ ಇವಳಿಗೆ ಅಂತ ಅನ್ಸೋಕಾಗ್ತದೆ ಅಂತ. ಆದರೆ ನಿದ್ದೆ ಬರದೇ ಇದ್ದರೆ ಒಂದೊಂದು ನಿಮಿಷ ಕಳೆಯೋದು ಕಷ್ಟ ಆಗ್ತದೆ. ಎಷ್ಟಾಯಿತು 1 ಗಂಟೆ ನೋಡೋದು ಇಲ್ಲ, ಈಗೊಂದು 5 ನಿಮಿಷ ಮುಂಚೆ ನೋಡಿದ್ದಷ್ಟೇ ಗಂಟೆ. 5 ನಿಮಿಷವೂ ಅಲ್ಲ, 2 ನಿಮಿಷಕ್ಕೊಂದು ಸತಿ, 3 ನಿಮಿಷಕ್ಕೊಂದು ಸತಿ ಗಂಟೆ ನೋಡೋ ಥರ ಆಗ್ತದೆ. ದಾರಿ ಕೂಡ ಹಾಗೆ.
ಜೀವನದ ದಾರಿ ಕೂಡ ಹಾಗೆ. ನಾವು ನೆಮ್ಮದಿಯಲ್ಲಿ ಸಂತೋಷದಲ್ಲಿ ಸಾಗ್ತಾ ಇದ್ದರೆ ದಾರಿ ಸಾಗಿದ್ದೇ ಗೊತ್ತಾಗೋದಿಲ್ಲ. ಹಿಂದಿನದನ್ನು ಹಿಂದೆ ಬಿಟ್ಟು ಮುಂದೆ ಹೋಗ್ತಾ ಇರಬೇಕು. ಅದಕ್ಕೆ ಪ್ರಯಾಣ ಅಂತ ಹೆಸರು, ಅದಕ್ಕೆ ಜೀವನ ಅಂತಲೇ ಹೆಸರು. ಅದನ್ನೇ ಹಿಡ್ಕೊಂಡು ಕೂತ್ಕೊಳ್ಳೋದಲ್ಲ, ಆಯ್ತದು ಅಂತ ಮುಂದಕ್ಕೆ ಹೋಗೋಣ. ಈಗ ತುಮಕೂರು ದಾಟ್ತು, ಬೆಂಗಳೂರು ಬಂತು, ತುಮಕೂರಿಗೆ ಅಂಟ್ಕೊಂಡ್ರೆ ಹೇಗೆ ಅಂತ ಶ್ರಮ ಆಗೋದೇ ಅಲ್ಲಿ ಅಂತ. ಶುಕಮುನಿ ಈ 3 ವರ್ಷಗಳನ್ನು ದಾಟಿ ಅಚಿರೇಣೈವ ಕಾಲೇನ ಹೆಚ್ಚು ಸಮಯ ತೆಗೆದುಕೊಳ್ಳದೆ ಬಂದು ವಿದೇಹ ದೇಶವನ್ನು ತಲುಪಿದರು. ಆ ದೇಶಕ್ಕೆ ಹೆಸರು ವಿದೇಹ ದೇಶ ಅಂತ. ಅಲ್ಲಿ ರಾಜಧಾನಿಗೆ ಹೆಸರು ಮಿಥಿಲ ಅಂತ. ಇದೆರಡು ಬೇರೆ ಬೇರೆ. ಸೀತೆಯನ್ನು ವೈದೇಹಿ ಅಂತಲೂ ಕರೀತಾರೆ, ಅದು ದೇಶನಾಮದಿಂದ ಕರೆಯುವಂಥ ಆ ದೇಶದವಳು. ವಿದೇಹ ದೇಶದವಳು ಮೈಥಿಲಿ ಅಂತಲೂ ಕರೀತಾರೆ, ಮಿಥಿಲಾ ನಗರದವಳು. ಅವತ್ತಿನ ಕಾಲ ಹಾಗೆ ಅಂತ ಸಂಬೋಧನೆ ಆಗಿರ್ತಿತ್ತು. ಅವ್ರ ದೇಶ, ಅವ್ರ ಊರು ಸೇರಿ ಕೌಸಲ್ಯ ಅಂದರೆ ಹೆಸರಲ್ಲ, ಅದು ಕೋಸಲ ದೇಶದವಳು. ಕೈಕೇಯಿ ಹೆಸರಲ್ಲ, ಇವರಿಬ್ಬರು ಹೆಸರು ಏನೋ ಯಾರಿಗೂ ಗೊತ್ತಿಲ್ಲ, ನಿಜವಾದ ಹೆಸರಲ್ಲ. ಕೇಕಯ್ಯದವಳು. ಸುಮಿತ್ರ ಅಂದರೆ ಹೆಸರು, ಆದರೆ ಊರು ಗೊತ್ತಿಲ್ಲ. ರಾಮಾಯಣದಲ್ಲೂ ಇಲ್ಲ ಅದು, ಅದು ಹೆಸರವಳು. ಈ ಸುಮಿತ್ರ ಇದೆಲ್ಲ ಹೆಸರುಗಳು. ಈಗ ರಾಘವ ಅನ್ನೋದು ಹೆಸರಲ್ಲ, ವಂಶನಾಮ. ಅದು ರಘುವಂಶದವನು. ರಾಘವ ಎನ್ನುವ ಪದವನ್ನು ರಾಮನಿಗೂ ಬಳಸ್ಬೋದು, ಲಕ್ಷ್ಮಣನಿಗೂ ಬಳಸ್ಬೋದು, ದಶರಥನಿಗೂ ಬಳಸ್ಬೋದು, ಲವಕುಶರಿಗೂ ಬಳಸ್ಬೋದು. ವಂಶನಾಮ ಅದು. ದಾಶರಥಿ ಅಂದರೆ 4 ಜನರು ಹೋತು, ರಾಮ ಲಕ್ಷ್ಮಣ ಭರತ ಶತ್ರುಘ್ನ. ಸೀತಾಪತಿ ಅಂದರೆ ಸೀತೆಯ ಪತಿ ಅಂತ ಹೆಸರಲ್ಲ ಅದು. ರಾಮ ಅಂದರೆ ಹೆಸರು ಅವನದು. ಹಾಗೆ ಸುಮಿತ್ರ ಅನ್ನೋದು ಹೆಸರು. ಆದರೆ ಕೌಸಲ್ಯ ಕೈಕೇಯಿಯರು ಊರಿನ ಹೆಸರು ಅದೆರಡು. ಕೋಸಲದವಳು, ಕೇಕೆಯದವಳು. ಆ ಹೆಸರೇ ಖಾಯಂ. ಈಗ ನಮ್ಮ ಉತ್ತರ ಕರ್ನಾಟಕಕ್ಕೆ ಹೋಗ್ಬಿಟ್ರೆ ಮಠದ ಅಂತ ಅಂದರೆ ಅಡ್ಡ ಹೆಸರು. ಮಠದ ಅಂದರೆ ಮಠದವನು, ಯಾವುದೋ ಮಠದವನು ಅವನು ಪುಣ್ಯಾತ್ಮ, ಇವನಲ್ಲ, ಇವನ ಅಜ್ಜ ಪಿಜ್ಜ ಮುತ್ತಜ್ಜ ಯಾರೋ. ಆಗ ಮಠದ ಅಂತ ಬಂದುಬಿಟ್ಟಿದೆ ಹಾಗೆ ಅಂತ. ಹಾಗೆ ವೈದೇಹಿ ಅಂದರೆ ವಿದೇಹ ದೇಶದವಳು, ಮೈಥಿಲಿ ಅಂದರೆ ಮಿಥಿಲಾ ನಗರಿಯವಳು ಅಂತ. ರಾಜನಿಗೆ ವೈದೇಹ ಅಂತ ಕರಿತಾ ಇದ್ರು, ವಿದೇಹ ದೇಶದ ದೊರೆ ವೈದೇಹ ಅಂತ. ಮೈಥಿಲರು ಅಂತಲೂ ಕರೀತಾರೆ ಅವ್ರನ್ನ, ಆ ರಾಜರುಗಳನ್ನು, ಊರ್ನವ್ರನ್ನ ಮೈಥಿಲ ಬ್ರಾಹ್ಮಣರು ಅಂತ ಇದ್ದಾರಪ್ಪ ಅವ್ರನ್ನ. ಹಾಗೆ ವಿದೇಹ ದೇಶವನ್ನು ಬಂದು ಸೇರಿದ ಬಾಲಶುಕ. ದೇಶದ ಹೆಸರು ಎಷ್ಟು ಚೆನ್ನಾಗಿದೆ, ವಿದೇಹ ಅಂತ. ದೇಹದ ಆಚೆಗಿನದ್ದು ಅಂತ, ವಿದೇಹ ಅಂತ. ದೇಹವಿಲ್ಲದ ಸ್ಥಿತಿ, ದೇಹವನ್ನು ಮೀರಿದ ಸ್ಥಿತಿ, ವಿದೇಹ ಸ್ಥಿತಿ. ಜನಕನ ಪ್ರಭಾವ ಇಡೀ ದೇಶದ ಮೇಲೆ ಆಗಿದೆ. ಜನಕರ ಪ್ರಭಾವ, ಒಬ್ಬ ಜನಕ ಅಲ್ವಲ್ಲ, ಆ ವಂಶದಲ್ಲಿ ಹುಟ್ಟು ಬಂದವರೆಲ್ಲರಿಗೂ ಜನಕ ಅಂತಲೇ ಹೆಸರು ಅಂತ. ಇಡೀ ದೇಶದ ಮೇಲೆ ಆಗಿದೆ. ಹಾಗಾಗಿ ದೇಶಕ್ಕೆ ವಿದೇಹ ಅಂತ ಹೆಸರು. ನಿಮಗೆ ದೇಹವನ್ನು ಮೀರಬೇಕು ಅಂತಿದ್ರೆ ಹೋಗಿ ವಿದೇಹ ದೇಶಕ್ಕೆ ಹೋಗಿ ಅಲ್ಲಿ ತಪಸ್ಸು ಮಾಡಿ, ಸಾಧನೆ ಮಾಡಿ, ಅಲ್ಲಿ ಯಾವುದಾದ್ರು ಅಂತಹ ಗುರು ಸಿಕ್ಕರೆ ಗುರುವಿನ ಚರಣತಲದಲ್ಲಿ ಕುಳಿತು ಸಾಧನೆಯನ್ನು ಅರ್ಥ ಮಾಡ್ಕೊಳ್ಳಿ, ಅವರು ನಿಮಗೆ ತಿಳಿಸ್ಕೊಡ್ತಾರೆ. ವಿದೇಹ ಸ್ಥಿತಿಗೆ ಹೋಗೋದು ಹೇಗೆ, ಹಾಗಿತ್ತು ಅದು ಆ ದೇಶ. ಹಾಗೆ ಅಂಥ ದೇಶವನ್ನು ಶುಕಮುನಿ ತಲುಪಿದ ಮೇಲೆ ಮುಂದೇನಾಯಿತು ಅನ್ನೋದನ್ನು ನಾಳೆ ನೋಡೋಣ. ಹರೇ ರಾಮ್.